ಮೇಲೆ ಇಲ್ಲಿ ಬಂದ ತಕ್ಷಣ ನಮ್ಗೆ ಲೈಸೆನ್ಸ್ ಮಾಡಿಸ್ತಾರೆ, ಕಾರ್ ಲೈಸೆನ್ಸ್ ಟ್ರೈನಿಂಗ್ ಕೊಡ್ತಾರೆ. ಸ್ವಲ್ಪ ದಿವಸ 15 ದಿವಸ ಟ್ರೈನಿಂಗ್ ಕೊಡ್ತಾರೆ. ಆಮೇಲೆ ಲೈಸೆನ್ಸ್ ಮಾಡ್ತಾರೆ. ಲೈಸೆನ್ಸ್ ಆದಮೇಲೆ ಸ್ನೇಹಿತರೆ ನಮಗೆ 3 ತಿಂಗಳ ಖಾಲಿ ಕುಂತಿದ್ದೇವೆ ಸ್ನೇಹಿತರೆ. 15 ದಿವಸ ಟ್ರೈನಿಂಗ್ ಕೊಟ್ಟಿದ್ದಾರೆ ನಮ್ಗೆ ಫುಡ್ ಡೆಲಿವರಿ ಕಾರ್ ಡ್ರೈವರ್ ಕೆಲಸ ಸ್ನೇಹಿತರೆ. ಅಂದರೆ ಕಂಪ್ನಿ ಇರ್ತದೆ ಸ್ನೇಹಿತರೆ. ಕಂಪ್ನಿಯಿಂದ ನಮಗೆ ಏನೇನು ಕೊಡ್ತಾರೆ, ಆಮೇಲೆ ಕೊಯ್ಯತ್ತಲ್ಲಿ ಊಟದ ವ್ಯವಸ್ಥೆ ಯಾವ ಥರ ಇರ್ತೈತೆ ನಮ್ದು. ಆಮೇಲೆ ಸ್ನೇಹಿತರೆ ಇಲ್ಲಿ ಕೊಯ್ಯತ್ತಲ್ಲಿ ನಮಗೆ ಕಾರ್ ಕೊಟ್ಟಿರ್ತಾರೆ ಸ್ನೇಹಿತರೆ. ಆ ಕಾರಿನ ಮೇಂಟೆನೆನ್ಸ್ ಯಾವ ಥರ ಕಂಪ್ನಿಯವ್ರು ಮಾಡ್ತಾರೆ, ಆಮೇಲೆ ನಾವು ಏನು ಮಾಡ್ಬೇಕು, ಆಮೇಲೆ ಪೆಟ್ರೋಲ್ ಎಷ್ಟು ಖರ್ಚು ಆಕೈತಿ ತಿಂಗಳಕ್ಕೆ, ಆಮೇಲೆ ಮೊಬೈಲ್ ರಿಚಾರ್ಜ್ ಎಷ್ಟು ಖರ್ಚು ಬರ್ತೈತಿ, ಆಮೇಲೆ ಸ್ನೇಹಿತರೆ ಎಷ್ಟು ಅವರ್ ಕೆಲಸ ಮಾಡಬೇಕಾಕೈತಿ, ಆಮೇಲೆ ನಮಗೆ ಇಲ್ಲಿ ಎಷ್ಟು ರಜೆ ಸಿಗ್ತಾವೆ, ಇದೆಲ್ಲ ಪೂರ್ತಿಯಾಗಿ ನಿಮ್ಗೆ ಈ ವಿಡಿಯೋ ಒಳಗೆ ಪೂರ್ತಿಯಾಗಿ ಎಲ್ಲ ಈ ಕೆಲಸದೊಳಗೆ ನಮ್ಮ ತಲಾಬಾತ್ ಕೆಲಸದೊಳಗೆ ಸ್ನೇಹಿತರೆ 50,000ರಿಂದ 90,000 ಮಟ್ಟ ದುಡಿಬೋದು. ನಾನು ಲಾಸ್ಟ್ ಟೈಮ್ ಬಂದು ಸ್ನೇಹಿತರೆ ಜುಲೈ ಮಂತಿನ ಸ್ಯಾಲ್ರಿ ಬಂತು. ಆ್ಯಕ್ಚುಲಿ ಬೇರೆಯವ್ರು ಯಾಕೆ, ನಮ್ಮ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಿಂದ ನಾನು ಜರ್ನಿ ಶುರು ಮಾಡ್ತೀನಿ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಸೂಪರ್ ಆಗಿದ್ದೀರಿ ಅಂದ್ಕೊಂಡೆ. ನಾನಂತರೂ ಮಸ್ತ್ ಆಗಿದ್ದೇನೆ ಸ್ನೇಹಿತರೆ. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದ್ರೆ, ನಾನು ಬಂದುಬಿಟ್ಟು ಇರೋದಿಲ್ಲಿ ಕುವೈತಲ್ಲಿ ಕೆಲಸಕ್ಕೆ ಫುಡ್ ಡೆಲಿವರಿ ಕಾರ್ ಡ್ರೈವಿಂಗ್ ಕೆಲಸಕ್ಕೆ ಬಂದಿರೋ ಸ್ನೇಹಿತರೆ. ಇಲ್ಲಿದೆ ನಮ್ಮ ಕಂಪ್ನಿ ಬಗ್ಗೆ ನಾನು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಇನ್ಫಾರ್ಮೇಷನ್ ಕೊಡೋಕೆ ಟ್ರೈ ಮಾಡ್ತೇನೆ ಸ್ನೇಹಿತರೆ. ಆಮೇಲೆ ನಮ್ಮ ಬ್ಲಾಗಿಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಮ್ಗೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ. ಆಮೇಲೆ ಲೈಕ್ ಮಾಡಿರಿ, ಶೇರ್ ಮಾಡಿ ಸ್ನೇಹಿತರೆ. ಆಮೇಲೆ ಏನಾದರೂ ಒಂದು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿರಿ ಸ್ನೇಹಿತರೆ. ಇವಾಗ ಬಂದುಬಿಟ್ಟು 9:30 ಆಗಿ ಸ್ನೇಹಿತರೆ ಮಾರ್ನಿಂಗ್. ನಂದು ನೈಟ್ ಶಿಫ್ಟ್ ಇತ್ತು. ನಿನ್ನೆ ಸಂಜೆ 6 ಗಂಟೆಗೆ ಬಂದಿದ್ದೆ ನಾನು. ಇವಾಗ 9:30 ಆಗೈತಿ. ಲಾಸ್ಟ್ ಆರ್ಡರ್ ಕೊಟ್ಕೊಂಡು ಇವಾಗ ಹೋಗ್ತಾ ಇರೋದು ರೂಮ್ ಕಡೆ ಸುಮ್ಮ. ಹಂಗೆ ಒಂದು ಇಲ್ಲಿ ಹೇಳ್ಬೇಕಂದ್ರೆ ಸ್ನೇಹಿತರೆ ಭಾಳ ಟಾಪಿಕ್ ಬಗ್ಗೆ, ಭಾಳ ವಿಷಯ ಬಗ್ಗೆ ನಾನು ಇಲ್ಲಿ ಹೇಳ್ಬೇಕು ಆ್ಯಕ್ಚುಲಿ. ಬಟ್ ನಮ್ಗೆ ಟೈಮ್ ಸಿಗಾಗತ್ತಿಲ್ಲ ಈ ಕೆಲಸದ ಒತ್ತಡದೊಳಗೆ ಸ್ನೇಹಿತರೆ. ಈಗ ಆಯಿತು ಒಂದು 4-5 ದಿವಸ ಆಯ್ತು ಸ್ನೇಹಿತರೆ ನಾನು ವಿಡಿಯೋ ಮಾಡಲಿಲ್ಲ. ಬಟ್ ಇವಾಗ ಸ್ಟಾರ್ಟ್ ಮಾಡ್ತೇನೆ, ವಿಡಿಯೋ ಮಾಡ್ತೇನೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ಆಮೇಲೆ ಲೈಕ್ ಮಾಡಿ ಸ್ನೇಹಿತರೆ. ಇವಾಗ ನಾ ಬಂದುಬಿಟ್ಟು ಕುವೈತಲ್ಲಿ ಇವಾಗ 1 ವರ್ಷ ಆಯ್ತು ಕೆಲಸಕ್ಕೆ ಬಂದುಬಿಟ್ಟು ಕೆಲಸ ಮಾಡ್ತಾ ಇರೋದು. ನಾನು ಬಂದುಬಿಟ್ಟು ಫುಡ್ ಡೆಲಿವರಿ ಕಾರ್ ಡ್ರೈವರ್ ಕೆಲಸ ಸ್ನೇಹಿತರೆ. ಅಂದರೆ ಕಂಪ್ನಿ ಇರ್ತದೆ ಸ್ನೇಹಿತರೆ. ಕಂಪ್ನಿಯಿಂದ ನಮಗೆ ಏನೇನು ಕೊಡ್ತಾರೆ, ಆಮೇಲೆ ಕುವೈತಲ್ಲಿ ಊಟದ ವ್ಯವಸ್ಥೆ ಯಾವ ಥರ ಇರ್ತೈತೆ ನಮ್ದು. ಆಮೇಲೆ ಸ್ನೇಹಿತರೆ ಇಲ್ಲಿ ಕುವೈತಲ್ಲಿ ನಮಗೆ ಕಾರ್ ಕೊಟ್ಟಿರ್ತಾರೆ ಸ್ನೇಹಿತರೆ. ಆ ಕಾರಿನ ಮೇಂಟೆನೆನ್ಸ್ ಯಾವ ಥರ ಕಂಪ್ನಿಯವ್ರು ಮಾಡ್ತಾರೆ, ಆಮೇಲೆ ನಾವು ಏನು ಮಾಡ್ಬೇಕು, ಆಮೇಲೆ ಪೆಟ್ರೋಲ್ ಎಷ್ಟು ಖರ್ಚು ಆಕೈತಿ ತಿಂಗಳಕ್ಕೆ, ಆಮೇಲೆ ಮೊಬೈಲ್ ರಿಚಾರ್ಜ್ ಎಷ್ಟು ಖರ್ಚು ಬರ್ತೈತಿ, ಆಮೇಲೆ ಸ್ನೇಹಿತರೆ ಎಷ್ಟು ಅವರ್ ಕೆಲಸ ಮಾಡಬೇಕಾಕೈತಿ, ಆಮೇಲೆ ನಮಗೆ ಇಲ್ಲಿ ಎಷ್ಟು ರಜೆ ಸಿಗ್ತಾವೆ, ಇದೆಲ್ಲ ಪೂರ್ತಿಯಾಗಿ ನಿಮ್ಗೆ ಈ ವಿಡಿಯೋ ಒಳಗೆ ಪೂರ್ತಿಯಾಗಿ ಎಲ್ಲ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡಿರಿ, ಎಲ್ಲ ಕ್ಲಿಯರಾಗಿ ನಿಮಗೆ ಗೊತ್ತಾಕೆ ಸ್ನೇಹಿತರೆ. ಬರ್ರಿ ಮತ್ತೆ ತಡ ಮಾಡೋದು ನಮ್ಮ ಬ್ಲಾಗ್ ಸ್ಟಾರ್ಟ್ ಮಾಡಿ ಸ್ನೇಹಿತರೆ. ಮತ್ತು ಹೆಂಗೈತೆ ನಮ್ಮ ಹುಬ್ಳಿ ಕಡೆ ಸೈಡ್ ಮಳೆ ಗಿಳಿ ಆಗಾಗತ್ತಿಲ್ಲ. ಇಲ್ಲಂತರೂ ಮಳೆ ಇಲ್ಲ, ಏನಿಲ್ಲ, ಸಿಕ್ಕಾಪಟ್ಟಿ ಬಿಸಿಲು ಐತಿ. 50 ಸೆಂಟಿಗ್ರೇಡ್ ಬಿಸಿಲು ಐತಿ ಸ್ನೇಹಿತರೆ ಇವಾಗ ಇಲ್ಲಿ. ಅದ್ರ ಸಂಬಂಧ ನಾನು ನೈಟ್ ಕೆಲಸ ಮಾಡೋದು. ಬರ್ರಿ ಮತ್ತೆ ತಡ ಮಾಡೋದು ನಮ್ಮ ಬ್ಲಾಗ್ ಒಳಗೆ. ನಾ ಈಗ ಹೇಳ್ಬೇಕನ್ನೋ ವಿಷಯ ಎಲ್ಲ ನಿಮ್ಗೆ ಹೇಳ್ಬಿಡ್ತೇನೆ ಸ್ನೇಹಿತರೆ. ನೋಡಿರಿ, ಕಂಪ್ನಿ ಅಂದ್ರೆ ನಮ್ದು ಕಂಪ್ನಿ ಬಂದುಬಿಟ್ಟು ತಲಾಬಾತ್ ಅಂತಂದು ಇಲ್ಲಿ ಕಾಣಿಸ್ತಿದ್ದಲ್ಲ ನೋಡಿರಿ, ಶರ್ಟ್ ಕೊಟ್ಟಿದ್ದಾರೆ ನಮ್ಮ ತಲಾಬಾತ್ ಕಂಪ್ನಿ ಶರ್ಟ್. ಕಂಪ್ನಿ ಹೆಸರು ಬಂದುಬಿಟ್ಟು ತಲಾಬಾತ್ ಅಂತಂದು. ಇಲ್ಲಿ ಸ್ನೇಹಿತರೆ ತಲಾಬಾತ್ ಅಂದ್ರೆ ನಮ್ಮ ಕಡೆ ಈಗ ಅಮೆಜಾನ್, ಫ್ಲಿಪ್ಕಾರ್ಟ್ ಯಾವ ಥರ ಇರ್ತದಲ್ಲ, ಇದೇ ಥರ ಫುಡ್ ಡೆಲಿವರಿ ಟೋಟಲ್ ಬರ್ತದೆ ಸ್ನೇಹಿತರೆ. ಊಟ, ಚಹಾ, ನಾಷ್ಟ ಅವ್ರಿಗೆ, ಆಮೇಲೆ ಫಾರ್ಮೆಸಿ ಆರ್ಡರ್ ಇರ್ತಾವೆ, ಆಮೇಲೆ ಸ್ನೇಹಿತರೆ ಯಾವುದು ಸೂಪರ್ ಮಾರ್ಕೆಟ್ ಆರ್ಡರ್ಗಳು ಇರ್ತಾವೆ, ಪ್ರತಿಯೊಂದು ಮೊಬೈಲ್ ಶಾಪಿನ ಆರ್ಡರ್ ಇರ್ತಾವೆ. ಮೊಬೈಲ್ ರಿಚಾರ್ಜಿಂದ ಹಿಡ್ಕೊಂಡು ನಾವು ದಿನನಿತ್ಯ ಬಳಸೋ ಏನೇನು ಚಿಕ್ಕ ವಸ್ತುಗಳು ಯಾವ್ದು ಇರ್ತದಲ್ಲ, ಪ್ರತಿಯೊಂದನ್ನು ನಾವು ಆರ್ಡರ್ ಡೆಲಿವರಿ ಮಾಡ್ತೇವೆ ಸ್ನೇಹಿತರೆ. ಆ ಥರ ಕಂಪ್ನಿ ಇದೆ ತಲಾಬಾತ್ ಅಂದ್ರೆ. ಇದು ಬಂದುಬಿಟ್ಟು ತಲಾಬಾತ್ ಕಂಪ್ನಿ 7-8 ದೇಶದೊಳಗೆ ಐತಿ ಸ್ನೇಹಿತರೆ. ಅರಬ್ ಕಂಟ್ರಿ ಒಳಗೆ ಒಮನ್, ದುಬೈ, ಕುವೈತ್, ಸೌದಿ, ಆಮೇಲೆ ಮಸ್ಕತ್, ಇನ್ನು ಇತರೆ ಎಲ್ಲ ದೇಶದೊಳಗೂ ಇದು ಕಂಪ್ನಿ ಐತಿ ಸ್ನೇಹಿತರೆ. ಈ ಕಂಪ್ನಿ ಬಂದುಬಿಟ್ಟು ಯಾವ ಥರ ಸಿಸ್ಟಮ್ ಇರ್ತೈತೆ ಅಂದ್ರೆ, ಈಗ ನಮ್ಗೆ ಕರೆಸ್ಕೊಂಡಿದ್ದ ಕಂಪ್ನಿ ಸೆಂಟ್ರ್ ಏಜೆನ್ಸಿ ಅವರು ನಮಗೆ ಕಾರ್ ಕೊಡ್ತಾರೆ ಸ್ನೇಹಿತರೆ ಅವರು. ಆಮೇಲೆ ರೂಮ್ ಕೊಡ್ತಾರೆ. ಏಜೆನ್ಸಿ ಮಧ್ಯಸ್ಥಿಕೆ ಒಳಗೆ ನಮ್ಗೆ ಕರೆಸ್ಕೊಂಡಿರೋ ಕಂಪ್ನಿ ಬೇರೆ ಸ್ನೇಹಿತರೆ. ಅದ್ರ ಹೆಸರು ಬಂದುಬಿಟ್ಟು ನಜ್ಮತ್ ಅಲ್ ವಸೀಮ್ ಕಂಪನಿ ಅಂತ ಹೇಳ್ಕೊಂಡು ಅವ್ರು ನಮ್ಗೆ ವೀಸಾ ಕಳಿಸ್ತಾರೆ ಸ್ನೇಹಿತರೆ. ವೀಸಾ ಕಳಿಸಿದ ಮೇಲೆ ಇಲ್ಲಿ ಬಂದ ತಕ್ಷಣ ನಮ್ಗೆ ಲೈಸೆನ್ಸ್ ಮಾಡಿಸ್ತಾರೆ, ಕಾರ್ ಲೈಸೆನ್ಸ್ ಟ್ರೈನಿಂಗ್ ಕೊಡ್ತಾರೆ. ಸ್ವಲ್ಪ ದಿವಸ 15 ದಿವಸ ಟ್ರೈನಿಂಗ್ ಕೊಡ್ತಾರೆ. ಆಮೇಲೆ ಲೈಸೆನ್ಸ್ ಮಾಡ್ತಾರೆ. ಲೈಸೆನ್ಸ್ ಆದಮೇಲೆ ಸ್ನೇಹಿತರೆ ನಮಗೆ 3 ತಿಂಗಳ ಖಾಲಿ ಕುಂತಿದ್ದೇವೆ ಸ್ನೇಹಿತರೆ. 15 ದಿವಸ ಟ್ರೈನಿಂಗ್ ಕೊಟ್ಟಿದ್ದಾರೆ ನಮ್ಗೆ. ಆಮೇಲೆ ಸ್ನೇಹಿತರೆ ಟ್ರೈನಿಂಗ್ ಎಲ್ಲ ಆದಮೇಲೆ ನಮಗೆ ಕೆಲಸ ತಲಾಬಾತ್ ಕಂಪನಿ ಒಳಗೆ ನಮಗೆ ಕೆಲಸ ಸ್ಟಾರ್ಟ್ ಆಯ್ತು ಸ್ನೇಹಿತರೆ. ತಲಾಬಾತ್ ಕಂಪನಿ ಒಳಗೆ ಕೆಲಸ ಯಾವ ಥರ ಇರ್ತದೆ ಅಂದ್ರೆ, ಪ್ರತಿಯೊಂದು ಎಲ್ಲ ನಮ್ಮದು ಒಂದು ಏರಿಯಾ ಇರ್ತದೆ ಸ್ನೇಹಿತರೆ. ಒಂದು ಆಲ್ರೌಂಡ್ ಏರಿಯಾ ಇರ್ತೈತಿ. ಒಂದು 50 ಕಿಲೋಮೀಟ್ರ್
50 ಒಂದು 30 ಕಿಲೋಮೀಟರ್ ಅಂಡರ್ ಒಳಗೆ ನಮ್ಗೆ ಆರ್ಡರ್ ಬರ್ತಾವೆ ಸ್ನೇಹಿತರೆ. 30 ಕಿಲೋಮೀಟರ್ ಜಾಸ್ತಿ ಬರಲ್ಲ, ಬಟ್ ಬರ್ತಾವೆ. ಏನೋ ಮಿಸ್ಟೇಕ್ ಆಗಿ 1-2 ಬರ್ಬೋದು, ಬಟ್ ವಾರನಾಗ ಒಂದು ಅಥವಾ 15 ದಿವ್ಸಕ್ಕೆ ಒಂದು ಬರ್ಬೋದು ಅಷ್ಟೇ. ಬಿಟ್ರೆ 30 ಕಿಲೋಮೀಟರ್ ಒಳಗಡೆ ಆರ್ಡರ್ ಇರ್ತಾವೆ ಸ್ನೇಹಿತರೆ. ಆಮೇಲೆ ಯಾವ ಥರ ಅಂದರೆ ನಮಗೆ ಆರ್ಡರ್ ಮೇಲೆ ಸ್ಯಾಲ್ರಿನೂ ಕೊಡ್ತಾರೆ. ಆಮೇಲೆ ನಮ್ಮ ಸ್ಯಾಲ್ರಿನೂ ಅಂತಂದು ಫಿಕ್ಸ್ ಇಷ್ಟ ಅಂತ ಇರ್ತದೆ ಸ್ನೇಹಿತರೆ. ನಮಗಿಲ್ಲಿ ಕೊಯ್ಯತ್ತೊಳಗೆ ನಮ್ಮ ಕಂಪ್ನಿ ಏನೇನು ಕೊಡ್ತೈತಿ ಅಂತ ಹೇಳಿದ್ರೆ, ನಮ್ಗೆ ರೂಮ್ ಕೊಡ್ತೈತಿ, ನಮ್ಗೆ ಕಾರ್ ಕೊಡ್ತೈತಿ, ಮೊಬೈಲ್ ಕೊಡ್ತೈತಿ ಸ್ನೇಹಿತರೆ, ಹೊಸ ಮೊಬೈಲ್ ಕೊಡ್ತಾರೆ. ಆಮೇಲೆ ಸ್ನೇಹಿತರೆ ಪ್ರತಿ ತಿಂಗಳ ಮೊಬೈಲ್ ರಿಚಾರ್ಜ್ ಮಾಡಿಸ್ತಾರೆ. ಆಮೇಲೆ ಸ್ನೇಹಿತರೆ ನಮಗೆ ಈಗ ನೋಡಿ ಇದು ಟೀ ಶರ್ಟ್ ಕೊಟ್ಟಿದ್ದಾರೆ. ಆಮೇಲೆ ಫುಡ್ ಡೆಲಿವರಿ ಕೊಡಲಿಕ್ಕೆ ಬ್ಯಾಗ್ ಕೊಡ್ತಾರೆ ಸ್ನೇಹಿತರೆ. ಫಸ್ಟಿಗೆ ನಾವು ಕಸ್ಟಮರ್ಗೆ ಚೇಂಜ್ ತೊಗೊಳಕ್ಕೆ ಅಂತ ತಿಳ್ಕೊಂಡು 20 KD ಕೊಟ್ಟಿದ್ದಾರೆ. 20 KD ಅಂತ ಸ್ನೇಹಿತರೆ 5,400 ರೂಪಾಯಿ ನಮ್ಮ ಇಂಡಿಯಾದ ಅಮೌಂಟ್ ಬಂದ್ಬಿಟ್ಟು 5,500 ಇವಾಗಿನ ಲೆಕ್ಕಕ್ಕೆ. ಅಷ್ಟು ಅಮೌಂಟ್ ನಮ್ಗೆ ಚೇಂಜ್ ಕಸ್ಟಮರ್ಗೆ ಚೇಂಜ್ ಕೊಡಲಿಕ್ಕೆ ತೊಗೊಳ್ಲಿಕ್ಕೆ ಈ ಥರ ಅಂತಂದು ಕೊಟ್ಟಿದ್ದಾರೆ ಸ್ನೇಹಿತರೆ. ಆಮೇಲೆ ಬಂದುಬಿಟ್ಟು ಕಾರ್ ಪೆಟ್ರೋಲ್ ಎಲ್ಲ ಅವರೇ ಹಾಕಿಸ್ತಾರೆ ಸ್ನೇಹಿತರೆ. ಅಂದರೆ ನಾವು ಮೊದಲಿನ ವಿಡಿಯೋ ಒಳಗೂ ನಿಮ್ಗೆ ಹೇಳೇನ, ಪೆಟ್ರೋಲ್ ಬಂಕಿಗೆ ನಾ ಎಲ್ಲ ಹೋಗಿ ಪೆಟ್ರೋಲ್ ಹಾಕ್ಸಿದ್ದೆಲ್ಲ ವಿಡಿಯೋನು ಮಾಡಿದ್ದೆ ಸ್ನೇಹಿತರೆ. ದಯವಿಟ್ಟು ಯಾರು ನೋಡಿಲ್ಲ ಅಂತಂದ್ರೆ ಹೋಗಿ ನೋಡಿರಿ. ಆಮೇಲೆ ಸ್ನೇಹಿತರೆ ಇಲ್ಲಿ ಮೊಬೈಲ್ ರಿಚಾರ್ಜ್ ಬಂದುಬಿಟ್ಟು ನಮ್ಮ ಇಂಡಿಯಾ ಥರ ಇಲ್ಲ ಸ್ನೇಹಿತರೆ. ಇಲ್ಲಿ ಒಂದು 1,500 ರೂಪಾಯಿ ಬರ್ತದೆ ಸ್ನೇಹಿತರೆ. 12ರಿಂದ 1,500 ರೂಪಾಯಿ ಒಂದು ತಿಂಗಳದ ರಿಚಾರ್ಜ್ ಬರ್ತದೆ ಸ್ನೇಹಿತರೆ, ಖರ್ಚು ಆ ಥರ ಐತೆ ಸ್ನೇಹಿತರೆ. ಇಲ್ಲಿ ಇದು ಮೊಬೈಲ್ ರಿಚಾರ್ಜ್ ಬಂದುಬಿಟ್ಟು ಅವರೇ ಮಾಡಿಸ್ತಾರೆ, ಕಂಪ್ನಿಯವರು ಮಾಡಿಸ್ತಾರೆ ಸ್ನೇಹಿತರೆ. ಪ್ರತಿ ತಿಂಗಳ ಮೊಬೈಲ್ ರಿಚಾರ್ಜ್ ಅವರೇ ಮಾಡಿಸ್ತಾರೆ. ಆಮೇಲೆ ಮೊಬೈಲ್ ಅವರೇ ಕೊಟ್ಟಿರ್ತಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಮಗೆ ಬಂದುಬಿಟ್ಟು 2 ರಜೆ ಇರ್ತಾವೆ ಒಂದು ತಿಂಗಳಲ್ಲಿ. 15 ದಿವ್ಸಕ್ಕೆ ಒಂದು ದಿವಸ ರಜೆ ಮಾಡ್ಬೋದು ನಾವು. 15 ದಿವ್ಸಕ್ಕೆ ಒಂದು ರಜೆ ಇರ್ತೈತಿ. ಒಂದು ತಿಂಗಳ ಟೋಟಲ್ 2 ರಜೆ ಇರ್ತಾವೆ. ಆಮೇಲೆ ಸ್ನೇಹಿತರೆ ಇಲ್ಲಿ ಕಾರ್ ಸರ್ವಿಸ್ ಎಲ್ಲ ಒಂದು ನಾವೇ ಮಾಡಿಸೋ ಸ್ನೇಹಿತರೆ. ಅಂದರೆ ನಮ್ಮ ಕಂಪ್ನಿಯಿಂದನೇ ಒಂದು ಕಾರ್ ಸರ್ವಿಸ್ ಸೆಂಟರ್ ಐತಿ. ಅಲ್ಲಿ ಹೋಗೋದು ಡೈರೆಕ್ಟ್ ಹೋಗೋದು ಸ್ನೇಹಿತರೆ. ಒಂದು 10-15 ನಿಮಿಷ ಒಳಗೆ ಆಯಿಲ್ ಚೇಂಜ್ ಮಾಡ್ತಾನೆ ನಾವು. ಆಮೇಲೆ ಆಯಿಲ್ ಫಿಲ್ಟರ್ ಒಂದು ಹಾಕ್ತಾನೆ. ಫಿಲ್ಟರ್ ಮತ್ತೆ ಏನು ಮಾಡಲ್ಲ ಅವರು, ಕ್ಲಚ್ ಸೆಟ್ಟಿಂಗ್ ಆಮೇಲೆ ಸ್ವಲ್ಪ ಬ್ರೇಕ್ ಸೆಟ್ಟಿಂಗ್ ಮಾಡ್ತಾರೆ. ಬಿಟ್ರೆ ಅಷ್ಟೇ ಸ್ನೇಹಿತರೆ, ಅದಷ್ಟೇ ಮಾಡ್ತಾರೆ ಸ್ನೇಹಿತರೆ. ಆಮೇಲೆ ಸ್ನೇಹಿತರೆ ನಮ್ಗೆ ರೂಮ್ ಬಂದುಬಿಟ್ಟು ರೂಮ್ ದೊಡ್ಡ ಫ್ಲ್ಯಾಟ್ ಕೊಟ್ಟಿದ್ದಾರೆ. ಯಾವ ಥರ ಅಂದ್ರೆ 4 ಬೆಡ್ರೂಮ್ ಇದಾವೆ ಅದರಲ್ಲಿ. ಟೋಟಲ್ 4 ಬೆಡ್ರೂಮ್, ಆಮೇಲೆ ಒಂದು ಹಾಲ್ ಐತಿ, ಒಂದು ಕಿಚನ್ ಐತಿ, 2 ಬಾತ್ರೂಮ್ ಅದಾವೆ ಸ್ನೇಹಿತರೆ. ಟೋಟಲ್ ನಾವು ಇರೋದು ಬಂದುಬಿಟ್ಟು 16 ಜನ ಇದ್ದೇವೆ. 16 ಜನ ಇದ್ರೆ ನಮ್ಗೆ ರೂಮ್ ಒಳಗೆ ಬೆಡ್ ಕೊಟ್ಟಿದ್ದಾರೆ. ಆಮೇಲೆ ಮಂಚ ಹೇಳ್ತಾರಲ್ಲ ಅದು ಕೊಟ್ಟಿದ್ದಾರೆ, ಬೆಡ್ ಕೊಟ್ಟಿದ್ದಾರೆ, ಬ್ಲ್ಯಾಂಕೆಟ್ ಕೊಟ್ಟಿದ್ದಾರೆ ಒಂದು ಮಲ್ಕೊಳ್ಳಿಕ್ಕೆ. ಆಮೇಲೆ ಸ್ನೇಹಿತರೆ ರೂಮಿಂದ ಬಂದುಬಿಟ್ಟು ಅಷ್ಟೇ, ನಾವು ರೂಮಲ್ಲೇ ಗ್ಯಾಸ್ ಕೊಟ್ಟಿದ್ದಾರೆ. ಆಮೇಲೆ ಸ್ಟೋವ್ ಎಲ್ಲ ಐತಿ. ನೀರೆಲ್ಲ ಬಿಸಿನೀರು ಬೇಕಂದ್ರೆ ಬಿಸಿನೀರು ಬರ್ತಾವೆ, ತಣ್ಣೀರು ಬೇಕಂದ್ರೆ ತಣ್ಣೀರು ಬರ್ತಾವೆ ಸ್ನೇಹಿತರೆ. ನೀರಿಂದ ಏನು ತೊಂದರೆ ಇಲ್ಲ. ಆಮೇಲೆ ಫುಲ್ AC ಇರ್ತೈತಿ. AC ಇಲ್ಲದೆ ಇರೋಕ್ಕಾಗಲ್ಲ ಇಲ್ಲಿ. ಎಲ್ಲ 24 ಅವರ್ಸು AC ಇರ್ತೈತಿ. ಆಮೇಲೆ ಸ್ನೇಹಿತರೆ ಇಲ್ಲಿ ಕೆಲಸ ಬಂದುಬಿಟ್ಟು ನಾವು 12 ಅವರ್ ಡ್ಯೂಟಿ ಮಾಡಲೇಬೇಕು ಸ್ನೇಹಿತರೆ. ಕಂಪ್ನಿ ರೂಲ್ಸ್ ಬಂದುಬಿಟ್ಟು 12 ಅವರ್ ನಾವು ಆನ್ಲೈನ್ ಇರಬೇಕು, ಮೊಬೈಲಲ್ಲಿ ಆನ್ಲೈನ್ ಕೆಲಸ ಮಾಡಲೇಬೇಕು 12 ಅವರ್. ಆಮೇಲೆ ಸ್ನೇಹಿತರೆ ನಾವು ಬೇಕಂದ್ರೆ ಎಕ್ಸ್ಟ್ರಾನು ಮಾಡ್ಬೋದು, 13 ತಾಸು 14 ತಾಸು ಮಾಡ್ಬೋದು ಸ್ನೇಹಿತರೆ. ಬಟ್ ಮಾಡ್ಬೇಕಂದ್ರೆ ಮಾಡ್ಬೋದು, ಇಲ್ಲ ಅಂದ್ರೆ ಇಲ್ಲ ಸ್ನೇಹಿತರೆ, ಏನು ತೊಂದರೆ ಇಲ್ಲ. ಮಾಡಲೇಬೇಕಂತ ಏನು ರೂಲ್ಸ್ ಇಲ್ಲ. ಆಮೇಲೆ ಸ್ನೇಹಿತರೆ ಪ್ರತಿ ದಿವಸ 13ರಿಂದ 15 ಆರ್ಡರ್ ಕಂಪ್ನಿಗೆ ಹೊಡಿಲೇಬೇಕು ಸ್ನೇಹಿತರೆ. ಆರ್ಡರ್ ಆಗ್ತಾವೆ ಸ್ನೇಹಿತರೆ, ತಾಸಿಗೆ 2 ಆರ್ಡರ್ ಹೊಡಿಬೇಕಂದ್ರೆ ಆರ್ಡರ್ ಇದ್ರೆ. ಬಟ್ ಆರ್ಡರ್ ಇರ್ತಾವೆ. ನಾವು 13ರಿಂದ 15 ಆರ್ಡರ್ ಒಂದು ದಿವ್ಸಕ್ಕೆ ಕಂಪ್ನಿಗೆ ಆರ್ಡರ್ ಹೊಡಿಬೇಕು ಸ್ನೇಹಿತರೆ. ಇಲ್ಲ ಅಂದ್ರೆ ಯಾಕೆ ಕ್ಯಾನ್ಸಲ್ ಆಯ್ತು ಏನು ಅನ್ನೋದು ಸೂಪರ್ವೈಸರ್ ಕಾಲ್ ಮಾಡ್ತಾರೆ, ಅವ್ರ ಡೀಟೇಲ್ಸ್ ಎಲ್ಲ ಹೇಳ್ಬೇಕಾಗ್ತದೆ ಸ್ನೇಹಿತರೆ. ಆಮೇಲೆ ನಮ್ಮ ಡ್ಯೂಟಿ ಏನು ಟೈಮಿಂಗ್ ಇರ್ತೈತಿಲ್ಲ, ನಮ್ಮ ಡ್ಯೂಟಿ ಟೈಮಿಂಗಿಗೆ 1 ನಿಮಿಷ ಲೇಟ್ ಆದರೂ ಕೂಡ ನಮ್ದು ಲೇಟ್ ಲಾಗಿನ್ ಆಕೈತಿ. ಲೇಟ್ ಲಾಗಿನ್ ಆದ್ರೆ ಕಂಪ್ನಿಯಿಂದ ಕಾಲ್ ಮಾಡಿ ಒಂದು ತಿಂಗಳನ್ಯಾಗ ಇಷ್ಟು ಒಂದು 3 ಲೇಟ್ ಲಾಗಿನ್ ಆಗ್ಬೋದು. 3 ಮೇಲೆ ಆದ್ರೆ ಸ್ನೇಹಿತರೆ ಪೆನಾಲ್ಟಿ ಹಾಕ್ತಾರೆ. ಪೆನಾಲ್ಟಿ ಅಂದ್ರೆ 5 KD ಕಟ್ ಮಾಡ್ತಾರೆ ಸ್ಯಾಲ್ರಿ ಒಳಗೆ. 5 KD ಅಂತಂದ್ರೆ ಸ್ನೇಹಿತರೆ ನಮ್ಮ ಇಂಡಿಯಾದ 1300-1400 ರೂಪಾಯಿ ಸ್ನೇಹಿತರೆ, ಅಷ್ಟು ದುಡ್ಡು ಕಟ್ ಮಾಡ್ತಾರೆ. ಅದಕ್ಕಾಗಿ 1 ನಿಮಿಷ ಲೇಟ್ ಆಗಂಗಿಲ್ಲ ಡ್ಯೂಟಿಗೆ. ನಮ್ದು 6 ಗಂಟೆಗೆ ಕರೆಕ್ಟ್ ಡ್ಯೂಟಿ ಇದ್ರೆ 6:30ಗೆ ಡ್ಯೂಟಿ ಸ್ಟಾರ್ಟ್ ಮಾಡ್ಬೋದು. ಆಮೇಲೆ 6:01, 6:02ಕ್ಕೆ ಮಾಡಿದೆ ಅಂದ್ರೆ ಕಂಪ್ನಿಯಿಂದ ಕಾಲ್ ಬರ್ತೈತಿ, ಪೆನಾಲ್ಟಿ ಹಾಕ್ತಾರೆ ಸ್ನೇಹಿತರೆ. ಈ ಥರ ಐತಿ. ಆಮೇಲೆ ಮತ್ತು ಕಾರ್ದೆಲ್ಲ ಪೆಟ್ರೋಲ್ ಎಲ್ಲ ಕಂಪ್ನಿಯವರು ಕೊಡ್ತಾರೆ ಸ್ನೇಹಿತರೆ. ಅದ್ರ ಬಗ್ಗೆ ನಮಗೇನು ಇದಿಲ್ಲ. ಅಂದರೆ ಇದೊಂದು ಕಾರ್ಡ್ ಮಾಡಿಸಿದ್ದಾರೆ, ನಿಮ್ಗೆ ಹೋದ ವಿಡಿಯೋಗಳಿಗೆಲ್ಲ ತೋರಿಸ್ತೀನಿ ಸ್ನೇಹಿತರೆ, ಪೆಟ್ರೋಲ್ ಬಗ್ಗೆ ಯಾವ ಥರ ಸಿಸ್ಟಮ್ ಐತೆ ಅಂತಂದು ಅಷ್ಟೇ ಸ್ನೇಹಿತರೆ. ಮತ್ತು ರೋಡೆಲ್ಲ ಮಾತ್ರ ಇಲ್ಲಿ ಬೆಸ್ಟ್ ರೋಡ್ ಇರ್ತಾವೆ. ರೋಡಿಂದ ಏನು ತೊಂದರೆ ಇಲ್ಲ. ಒನ್ ವೇ ಜಾಸ್ತಿ ರೀ ರೋಡ್ಗಳು. ಸ್ವಲ್ಪ ಸ್ಪೀಡ್ ಅಂದರೆ ಕಾರ್ ಅಂದಮೇಲೆ ಸ್ಪೀಡ್ ಓಡಿಸ್ಲೇಬೇಕಾಗ್ತದೆ. 120 ಮಟ 120 ಲಾಸ್ಟ್ ಸ್ನೇಹಿತರೆ ಇಲ್ಲಿ ಇರೋದು, ಅಷ್ಟು ಓಡಿಸ್ಲೇಬೇಕು. ಆಮೇಲೆ ಸ್ನೇಹಿತರೆ ಡೈಲಿ ನಮಗೆ ಊಟ
ಊಟದ್ದು ಯಾವ ಥರ ಅಂದ್ರೆ ನಾವು ರೂಮ್ ಒಳಗೆಲ್ಲ ಅಡುಗೆ ಮಾಡ್ಕೊಂತ ಸ್ನೇಹಿತರೆ 4 ಹುಡುಗರು ಸೇರ್ಕೊಂಡು ಮತ್ತು ಹೊರಗೂ ಊಟ ಮಾಡ್ಬೋದು. ಇಲ್ಲಿ ನಮ್ಮ ಹೋಟೆಲ್ಗಳು ಇದಾವೆ, ನಮ್ಮ ಕೇರಳದವ್ರು, ಆಂಧ್ರದವ್ರು, ಆಮೇಲೆ ಮಹಾರಾಷ್ಟ್ರದವ್ರು ಅದಾವೆ ಹೋಟೆಲ್ಗಳು, ಆಮೇಲೆ ಪಾಕಿಸ್ತಾನದವ್ರು ಹೋಟೆಲ್ ಅದಾವೆ, ಆಮೇಲೆ ಮತ್ತು ಈ ಥರ ಇದಾವೆ ಸ್ನೇಹಿತರೆ. ಇಲ್ಲಿಯವರು ಇದಾವೆ, ಮಸ್ರಿ ಅಂತ ಹೇಳ್ತಾರೆ ಅವರು. ಇಲ್ಲಿ ಕೊಯತಿಯವರು ಹೋಟೆಲ್ಗಳು ಅದಾವೆ. ಬಟ್ ಅವ್ರ ಊಟ ನಮ್ಗೆ ತಿನ್ಲಿಕ್ಕೆ ಆಗಲ್ಲ ಸ್ನೇಹಿತರೆ. ಅವ್ರು ಯಾವ ಥರ ಅಂದ್ರೆ ಈ ಮೊಸರು, ಆಮೇಲೆ ಸ್ವೀಟ್, ಆಮೇಲೆ ಚಿಕನ್ ಎಲ್ಲ ಮಿಕ್ಸ್ ಒಂಥರ ನಮ್ಗೆ ಅದು ತಿನ್ನಕ್ಕೆ ಸರಿ ಅನ್ಸಂಗಿಲ್ಲ ಸ್ನೇಹಿತರೆ. ಅವ್ರಿಗೆಲ್ಲ ಅದು ಬೆಟ್ರ್, ಅದು ತಿಂತಾರೆ ಸ್ನೇಹಿತರೆ ಅವರು. ಈ ಥರ ಪಿಜ್ಜಾ, ಬರ್ಗರ್ ಇದು ಜಾಸ್ತಿ ಸ್ನೇಹಿತರೆ ಇಲ್ಲಿ. ಆಮೇಲೆ ಮತ್ತು ಒಳ್ಳೆ ಸ್ಯಾಲ್ರಿ ಐತೆ ಸ್ನೇಹಿತರೆ. ನಾನು ಪ್ರತಿ ತಿಂಗಳ ಈ ಕೆಲಸದೊಳಗೆ ನಮ್ಮ ತಲಬಾತ್ ಕೆಲಸದೊಳಗೆ ಸ್ನೇಹಿತರೆ 50,000ರಿಂದ 90,000 ಮಟ್ಟ ದುಡಿಬೋದು. ನಾನು ಲಾಸ್ಟ್ ಟೈಮ್ ಬಂತು ಸ್ನೇಹಿತರೆ, ಜುಲೈ ಮಂತಿನ ಸ್ಯಾಲ್ರಿ ಬಂತು. ಆ್ಯಕ್ಚುಲಿ ನಂದು 85,000 ಏನೋ ಬಂದೈತೆ ಸ್ನೇಹಿತರೆ. ಆದರೆ ಖರ್ಚು ಬರ್ತದೆ ಸ್ನೇಹಿತರೆ. ಇಲ್ಲಿ ಖರ್ಚು ಅಂದ್ರೆ ಒಂದು 10,000 ಮಟ್ಟ ಖರ್ಚು ಬರ್ತೈತಿ. ಖರ್ಚು ಅಂದ್ರೆ ಯಾವ ಥರ ಅಂದ್ರೆ ನಮಗೆ ಊಟದ್ದು, ಆಮೇಲೆ ಸೋಪ್, ಬ್ರಷ್, ಇವು ಈ ಥರ ಇಷ್ಟೇ ಖರ್ಚು ಅಂದ್ರೆ. ಮತ್ತು ಯಾವ ಥರ ಖರ್ಚು ಬರೋಲ್ಲ. ಗಾಡಿದು ಏನೋ ಬಂದರೂ ರಿಪೇರಿ ಕಂಪ್ನಿಯವರು ಮಾಡಿಸ್ತಾರೆ. ಟೈರ್ ಚೇಂಜ್ ಆಯ್ತು, ಬ್ಯಾಟ್ರಿ ಚೇಂಜ್ ಆಯ್ತು, ಆಮೇಲೆ ಗಾಡಿ ಆಯಿಲ್ ಚೇಂಜ್, ಈ ಥರ ಎಲ್ಲ ಕೆಲಸಗಳು ಕಂಪ್ನಿಯವರು ಮಾಡ್ತಾರೆ ಸ್ನೇಹಿತರೆ. ಅದ್ರ ಬಗ್ಗೆ ನಮ್ಗೆ ಯಾವುದೂ ಇರೋಲ್ಲ. ನಮ್ಮ ಗಾಡಿ ನಾವೇನಾದರೂ ಟಚ್ ಮಾಡಿದ್ರೆ, ಗಾಡಿ ಆಕ್ಸಿಡೆಂಟ್ ಮಾಡಿದ್ರೆ, ನಮ್ಮದೇ ಏನಾದರೂ ತಪ್ಪಿದ್ರೆ, ಗ್ಲಾಸ್ ಏನಾದರೂ ಹೊಡೆದ್ರೆ, ಮಿರರ್ ಗ್ಲಾಸ್ ಅದೆಲ್ಲ ನಮ್ಮ ಮೇಲೆ ಇರುತ್ತೆ ಸ್ನೇಹಿತರೆ. ಅದು ಎಲ್ಲಿಯಾದರೂ ನಾವೇ ಮಾಡಬೇಕು. ನಮ್ಮ ಜವಾಬ್ದಾರಿ ಅಂದ್ರೆ ಈಗ ಹೊಸ ಗಾಡಿ ಕೊಟ್ಟಿರ್ತಾರೆ ಅವರು, ಶೋರೂಮ್ ಗಾಡಿ ನಾ ತರಬೇಕಾದ್ರೆ ಸ್ನೇಹಿತರೆ ಎಷ್ಟೋ ಒಂದು 100 ಕಿಲೋಮೀಟ್ರ್ ಆಗಿರ್ಬೋದು, ಅಷ್ಟೇ ರನ್ ಆಗಿತ್ತು ಗಾಡಿ. ನಾವು ಹೋಗಿ ತೊಗೊಂಬಂದಿದ್ದು ಸ್ನೇಹಿತರೆ. ಸ್ವಿಫ್ಟ್ ಡಿಸೈರ್ ಕಾರ್ ಕೊಟ್ಟಿದ್ದಾರೆ ನನಗೆ. ಇವಾಗ ಬಂದುಬಿಟ್ಟು 1 ವರ್ಷದಲ್ಲಿ 1,30,000 ರನ್ ಆಗೈತೆ ಸ್ನೇಹಿತರೆ ಗಾಡಿ ಬಂದುಬಿಟ್ಟು. ನಮ್ಗೆ ಫಸ್ಟ್ ಎಲ್ಲ ಫಸ್ಟ್ ತಿಂಗಳ ಸ್ನೇಹಿತರೆ 6 ತಾಸು ಇಷ್ಟ ಡ್ಯೂಟಿ ಸಿಕ್ಕಿತ್ತು. 6 ತಾಸು ಡ್ಯೂಟಿ ಮಾಡಿದ್ವಿ. ನಮ್ಮ ಸ್ಯಾಲ್ರಿ ಕೊಟ್ಟು 140 KD ಅಂದರೆ 38,000 ಸಮಥಿಂಗ್ ಏನೋ ಆಗ್ತದೆ ಸ್ನೇಹಿತರೆ. ಅಷ್ಟು ಸ್ಯಾಲ್ರಿ ಇರೋದು ನಮ್ಮ ಸ್ಯಾಲ್ರಿ ಇರೋದೇ, ಬೇಸಿಕ್ ಸ್ಯಾಲ್ರಿ ಇರೋದು ಸ್ನೇಹಿತರೆ 120 + 20 ಅಂದರೆ 120 KD ಸ್ಯಾಲ್ರಿ, ಆಮೇಲೆ 20 KD ಊಟಕ್ಕೆ ಅಂತಂದು. ಅಂದರೆ ನಮ್ಮ ಇಂಡಿಯಾ ಇದ್ರ ಪ್ರಕಾರ 5,500 ಊಟಕ್ಕೆ, ಆಮೇಲೆ 32,000 ನಮ್ಮ ಸ್ಯಾಲ್ರಿ ಇರೋದು ಸ್ನೇಹಿತರೆ. ಬಟ್ ನಮ್ಗೆ ಇಲ್ಲಿ ಸ್ಯಾಲ್ರಿಗಿಂತನೂ ಹೆಚ್ಚಾಗಿ ಇದು ಆರ್ಡರ್ ಮೇಲೆ ಜಾಸ್ತಿ ಸ್ಯಾಲ್ರಿ ಸಿಗೋದು ಸ್ನೇಹಿತರೆ. ನಿಮ್ಗೆ ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ಎಲ್ಲ ಹೇಳ್ತೇನೆ ಸ್ನೇಹಿತರೆ, ಯಾವ ಥರ ಎಷ್ಟು ಸ್ಯಾಲ್ರಿ ಬರ್ತೈತಿ, ನಂದು ಸ್ಯಾಲ್ರಿ ಎಷ್ಟು ಬಂದೈತಿ, ಬಟ್ ಎಷ್ಟು ಆರ್ಡರ್ಗೆ ಎಷ್ಟು ಸ್ಯಾಲ್ರಿ ಕೊಡ್ತಾರೆ, ಆರ್ಡರ್ ಮೇಲೆ ಎಷ್ಟು ನಮ್ಗೆ ಇನ್ಕಮ್ ಇರ್ತೈತಿ, ಇದೆಲ್ಲ ಸ್ನೇಹಿತರೆ ನಿಮ್ಗೆ ಪೂರ್ತಿಯಾಗಿ ಹೇಳ್ತೇನೆ. ಈ ವಿಡಿಯೋ ನಿಮ್ಗೆ ದೊಡ್ಡದಾಗ್ತೈತೆ ಅಂತ ಹೇಳ್ಕೊಂಡು ಈ ವಿಡಿಯೋ ಇಲ್ಲಿಗೆ ಮುಗಿಸಾತೀನಿ ಸ್ನೇಹಿತರೆ. ದಯವಿಟ್ಟು ನಿಮ್ಗೆ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮಾಡಿರಿ. ಈ ಥರ ಐತಿ ಸ್ನೇಹಿತರೆ. ಕುವೈತ್ ಎಲ್ಲ ಸೂಪರ್ ಐತಿ, ಕೆಲಸ ಮಾಡ್ಬೋದು. ಬಟ್ ನಮ್ಮ ಇಂಡಿಯಾದವ್ರು ಯಾರಾದರೂ ಲೈಸೆನ್ಸ್ ಇದ್ದವ್ರು ಇದ್ರೆ, 4 ವೀಲರ್ ಲೈಸೆನ್ಸ್ ಇದ್ದವ್ರು ಇದ್ರೆ ಮಾಡ್ಬೋದು. ಆಮೇಲೆ ನಾನು ಇಲ್ಲಿಗೆ ಬರಬೇಕಾದ್ರೆ 1,20,000 ಏಜೆಂಟಿಗೆ ಅಮೌಂಟ್ ಕೊಟ್ಕೊಂಡು ನಾನು ನನ್ನ ಖರ್ಚು ಒಳಗೆ ಮೆಡಿಕಲ್ ಮಾಡ್ಕೊಂಡು, ಅಂದ್ರೆ 6,500 ಮೆಡಿಕಲ್ದು ಖರ್ಚು, ಏಜೆಂಟಿಗೆ 1,20,000 ಕ್ಯಾಶ್ ಕೊಟ್ಟೆ ಸ್ನೇಹಿತರೆ. ಇಷ್ಟು ಕೊಟ್ಕೊಂಡು ನಾ ಇಲ್ಲಿ ಬಂದಿರೋದು. ಇಲ್ಲಿ ಬಂದುಬಿಟ್ಟು ಈಗ 1 ವರ್ಷ 3 ತಿಂಗಳು ಆಯ್ತು ನಾನು ಕೆಲಸ ಮಾಡ್ತಾ ಇರೋದು. ಕೆಲಸಕ್ಕೆ ಹತ್ತಿ 1 ವರ್ಷ ಆಯ್ತು. 3 ತಿಂಗಳ ರೆಸ್ಟ್ ಇತ್ತು, ಸ್ವಲ್ಪ ಟ್ರೈನಿಂಗ್ ಇತ್ತು, ಅದೆಲ್ಲ ಅವರೇ ಕೊಡ್ತಾರೆ ಕಂಪ್ನಿಯವರು. ಇಷ್ಟೆಲ್ಲ ಫೆಸಿಲಿಟೀಸ್ ಇರ್ತೈತಿ, ಎಲ್ಲ ಕೊಡ್ತಾರೆ ಸ್ನೇಹಿತರೆ. ಏನು ಖರ್ಚಿಲ್ಲ ಇಲ್ಲಿ. ಮೊಬೈಲ್ ಕರೆನ್ಸಿ ಆಮೇಲೆ ಯಾವುದು ಖರ್ಚು ಇರೋಲ್ಲ. ಅಷ್ಟೇ ಸ್ನೇಹಿತರೆ. ಗಾಡಿ ಪಂಚರ್ ಅದು ಆದರೆ ಎಲ್ಲ ಕಂಪ್ನಿಯವ್ರದ್ದೇ ಸಂಬಂಧ. ಒಳ್ಳೆ ಕೆಲಸ ಐತಿ, ಮಾಡ್ಬೋದು. ಬಟ್ ನನ್ನ ಲಾಸ್ಟ್ ಮಂತ್ ಸ್ಯಾಲ್ರಿ ಬಂದುಬಿಟ್ಟು 314 KD ಬಂದೈತಿ ಸ್ನೇಹಿತರೆ. ಅಂದರೆ ಒಂದು 4,000 ರೂಪಾಯಿ ಹೆಚ್ಚು ಕಡಿಮೆ. ಅಂದರೆ ಯಾವ ಥರ ಅಂದರೆ ಈಗ ಆರ್ಡರ್ ಕ್ಯಾನ್ಸಲ್ ಆಗಿರ್ತಾವೆ, ರಿಟರ್ನ್ ಆಗಿರೋಂಗಿಲ್ಲ, ಅದರದ್ದೆಲ್ಲ ಅಮೌಂಟ್ ಎಲ್ಲ ಕಟ್ ಮಾಡ್ಕೊಂಡಿರ್ತಾರೆ. ಅದನ್ನೆಲ್ಲ ನಾವು ರಿಪೋರ್ಟ್ ಮಾಡ್ಬೇಕು. ನಮ್ದು ಯಾವ ಟೈಮಿಗೆ ಏನೇನು ಮಾಡೇವು, ಆರ್ಡರ್ ಎಲ್ಲ ಯಾವ ಥರ ಕ್ಯಾನ್ಸಲ್ ಮಾಡಿದಾಗ ಯಾರಿಗೂ ಕೊಟ್ಟೆವು ಅಂಥೇಳಿ ಅದರ ಸಂಬಂಧ ದುಡ್ಡು ಕಟ್ ಮಾಡ್ಕೊಂಡಿರ್ತಾರೆ. ಬಿಟ್ರೆ ನಮ್ಮ ಗಾಡಿ ಎಲ್ಲಾರ ನೋ ಪಾರ್ಕಿಂಗ್ಗಳು ಗಾಡಿ ಹಚ್ಚಿರ್ತೇವೆ, ಅಲ್ಲಿ ಬಂದು ಪೊಲೀಸರು ಫೈನ್ ಹಾಕಿರ್ತಾರೆ. ಅದ್ರ ಬಗ್ಗೆನೂ ಫೈನ್ ಹಾಕಿದ್ದಿದ್ರೆ ಅದ್ರದ್ದು ದುಡ್ಡು ಕಟ್ ಮಾಡ್ಕೊತಾರೆ ಸ್ನೇಹಿತರೆ. ಹೆಚ್ಚು ಕಡಿಮೆ ಒಂದು 2-3 ಸಾವಿರ ರೂಪಾಯಿ ಅಂದರೂ ಪ್ರತಿ ತಿಂಗಳು ಏನಾದರೂ ತೊಂದರೆ ಆಗೇ ಬಿಟ್ಟಿರ್ತಾವೆ. ಬಟ್ ಏನೂ ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ನಮ್ಗೆ ಕೊಡ್ತಾರೆ ಸ್ನೇಹಿತರೆ, ಅದ್ರ ಬಗ್ಗೆ ಏನಿಲ್ಲ. ಬಟ್ ಕೆಲಸ ಮಾತ್ರ ಕಷ್ಟ ಐತಿ. ಈಗ ಡ್ರೈವಿಂಗ್ ಕೆಲಸ ಸರಿಯಾಗಿ ಊಟ ಸಿಗೋಲ್ಲ, ಸರಿಯಾದ ಟೈಮಿಗೆ ನಿದ್ದೆ ಸಿಗೋಲ್ಲ. ಈಗ ನೋಡಿರಿ, ನೈಟ್ ಬಂದವ ನಾನು, ಫುಲ್ ಬಿಸಿಲು ಐತಿ, ಮಕ್ಕ ಎಲ್ಲ ಬಾಡಿ ಹೋಗೈತಿ, ಈ ಥರ ಇರ್ತೈತಿ. ಬಟ್ ಕೆಲಸ ಮಾಡ್ಬೋದು, ಮಾಡ್ತೀನಿ ಅನ್ನೋರು ಬಂದು ಕೆಲಸ ಮಾಡ್ಬೋದು ಸ್ನೇಹಿತರೆ. ಒಟ್ಟು ಕಷ್ಟ ಐತಿ ಕೆಲಸ, ಅದೇ ಥರ ದುಡ್ಡು ಐತಿ. ದುಡ್ಡು ಮಾಡ್ತೀರ ಅಂತಂದ್ರೆ ಬರ್ಬೋದು. ನೋಡಿ ಸ್ನೇಹಿತರೆ, ನಿಮ್ಮ ಇಷ್ಟ. ನೆಕ್ಸ್ಟ್ ವಿಡಿಯೋ ಒಳಗೆ ನನ್ನ ಸ್ಯಾಲ್ರಿ ಬಗ್ಗೆನ ಒಂದು ವಿಡಿಯೋ ಮಾಡ್ತೇನೆ ಸ್ನೇಹಿತರೆ. ದಯವಿಟ್ಟು ನನಗೆ ಟೈಮ್ ಸಿಗ್ತಾ ಇಲ್ಲ, ಅದಕ್ಕೆ ಸ್ವಲ್ಪ ಲೇಟ್ ಆಗ್ತಾಯಿದೆ ಸ್ನೇಹಿತರೆ. ಇಲ್ಲಾಂದರೆ ಆಲ್ರೆಡಿ ನನ್ನ ಸ್ಯಾಲ್ರಿ ಆಗಿದೆ ಸ್ನೇಹಿತರೆ. ಜುಲೈ ಮಂತಿಂದ 85,000 ಆಗಿತ್ತು ಇವಾಗ ಸದ್ಯ. ಬಟ್ ಅದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡ್ತೀನಿ ನಿಮಗೆ. ಒಂದು ಆರ್ಡ್ರಿಗೆ ಎಷ್ಟು ನಮಗೆ ಕಮಿಷನ್ ಸಿಗ್ತೈತಿ, ಆಮೇಲೆ ಸ್ಯಾಲ್ರಿ ಏನು, ಎಲ್ಲವನ್ನು ನಾನು ನಿಮ್ಗೆ ಪೂರ್ತಿಯಾಗಿ ಒಂದು ವಿಡಿಯೋ ಮಾಡ್ತೇನೆ ಸ್ನೇಹಿತರೆ. ಅಲ್ಲಿವರೆಗೂ
ಟಾಟಾ ಬಾಯ್ ಬಾಯ್ ಸ್ನೇಹಿತರೆ. ಎಲ್ಲರೂ ಹ್ಯಾಪಿ ಆಗಿರ್ರಿ. ವರಲಕ್ಷ್ಮಿ ಹಬ್ಬದ ಹಾರ್ದಿಕ ಎಲ್ಲರಿಗೂ ಶುಭಾಶಯಗಳು ಅಂತ ಹೇಳ್ತಾ ಈ ನಮ್ಮ ಬ್ಲಾಗ್ನ ಇವತ್ತು ಮುಗಿಸಾತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನೆಕ್ಸ್ಟ್ ನಾ ಬರೋವರೆಗೂ ಟಾಟಾ ಬಾಯ್ ಬಾಯ್ ಸ್ನೇಹಿತರೆ. ಆಲ್ ದ ಬೆಸ್ಟ್.